ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ ಇವತ್ತು. ನೋಡಿ, ಮೊನ್ನೆ ಧಾರವಾಡದಲ್ಲಿ ನಡೆದಂಥ ದುರ್ಘಟನೆ, ಆದಿತ್ಯ ಮ್ಯಾಗೇರಿ ಏನೊಬ್ಬ ಯುವಕ, ಕಾಲೇಜಿಗೆ ಹೋಗ್ತಕ್ಕಂಥ ಯುವಕ, ಪೊಲೀಸ್ ಇಲಾಖೆಯವರು ಅವನನ್ನು ಡ್ರಗ್ ಕೇಸ್ನಲ್ಲಿ ಪ್ಲಾಂಟ್ ಮಾಡಿ ಅಮಾಯಕನನ್ನು ಡ್ರಗ್ ಕೇಸಲ್ಲಿ ಸಿಗಾಕ್ಸಿ ಅವನು ನಿರಪರಾಧಿ ಅಂತೇಳಿ ಗೊತ್ತಾದ ಮೇಲೂ ಸಹ ಪಾಪ ಆದಿತ್ಯ ಅವ್ರ ತಂದೆ ಇಲ್ಲ, ಅವರ ತಾಯಿಯನ್ನ ಪೀಡಿಸಿ ಕಾಡಿಸಿ ಅವ್ರ ಹತ್ರ ಸಾವಿರಾರು ರೂಪಾಯಿಗಳನ್ನು ವಸೂಲಿ ಮಾಡಿರುವಂಥದ್ದು. ಇದರಲ್ಲೇ ಗೊತ್ತಾಗ್ತದೆ ಭ್ರಷ್ಟಾಚಾರ ಇಷ್ಟೊಂದು ಕೀಳುಮಟ್ಟಕ್ಕೆ ಹೋಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನ್ನೋದನ್ನ ಇದು ಎತ್ತು ತೋರಿಸ್ತದೆ. ನಾನು ಮೊನ್ನೆನೂ ಕೂಡ ಹೇಳಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಈ ಸರ್ಕಾರಕ್ಕೇನಾದರೂ ಮಾನ ಮರ್ಯಾದೆ ಇದ್ರೆ ಈ ಘಟನೆಯಿಂದ ಎಚ್ಚೆತ್ತುಕೊಂಡು ಯಾರು ಪೊಲೀಸ್ ಅಧಿಕಾರಿಗಳು ಇದರಿಂದ ಇದ್ದಾರೆ ಅವ್ರ ವಿರುದ್ಧ ಒಂದು ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು. ಮತ್ತೆ ಬಡ ಕುಟುಂಬ, ಪಾಪ ತಾಯಿ ಒಬ್ಬಳೇ ಇದ್ದಾಳೆ, ಈಗ 50 ಲಕ್ಷ ರೂಪಾಯಿ ಒಂದು ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.